Let us study the next type of microscope, that is electron microscope. Okay. It is a scope that instead of light uses a flow of electron to produce an image. Okay. ಇಲ್ಲಿ ನಾವು ಲೈಟ್ನ ಯೂಸ್ ಮಾಡೋದಿಲ್ಲ, ಎಲೆಕ್ಟ್ರಾನ್ಸ್ಗಳನ್ನು ಅದರ ಬದಲಾಗಿ ಯೂಸ್ ಮಾಡ್ತೀವಿ, ಫ್ಲೋ ಆಫ್ ಎಲೆಕ್ಟ್ರಾನ್ಸ್. Moreover, this microscope enhances the images of the viruses, proteins, lipids, ribosomes and even small molecules. Okay, electron microscope ನಿಂದ ನಾವು ವೈರಸಸ್ಗಳನ್ನು ಮತ್ತು ಪ್ರೋಟೀನ್ಸ್, ಲಿಪಿಡ್ಸ್, ರೈಬೋಸೋಮ್ಸ್, ಸ್ಮಾಲ್ ಮಾಲಿಕ್ಯೂಲ್ಸ್ಗಳನ್ನು ಇದರಲ್ಲಿ ಅಬ್ಸರ್ವ್ ಮಾಡ್ತೀವಿ. Next type is the fluorescence microscope. These scopes use ultraviolet light to illuminate specimens that fluoresce. Okay. Besides, mostly a fluorescent antibody or dye is added on the viewed specimen. Okay. ಇದರಲ್ಲಿ ನಾವು ultraviolet UV light ನ ಯೂಸ್ ಮಾಡ್ತೀವಿ ಟು ಇಲ್ಯುಮಿನೇಟ್ ದ ಸ್ಪೆಸಿಮೆನ್ಸ್ ದ್ಯಾಟ್ ಫ್ಲೋರೆಸ್. ಓಕೆ. ಬಿಸೈಡ್ಸ್ ಮೋಸ್ಟ್ಲಿ ಎ ಫ್ಲೋರೋಸೆಂಟ್ ಆ್ಯಂಟಿಬಾಡಿ. ಇದರಲ್ಲಿ ನಾವು ಫ್ಲೋರೋಸೆಂಟ್ ಆ್ಯಂಟಿಬಾಡಿ ಯಾವ ಸ್ಪೆಸಿಮೆನ್ ಬಗ್ಗೆ ನಾವು ಸ್ಟಡಿ ಮಾಡ್ತಿರ್ತೀವಿ ಅದಕ್ಕೆ ಆ್ಯಂಟಿಬಾಡಿ, ಫ್ಲೋರೋಸೆಂಟ್ ಆ್ಯಂಟಿಬಾಡಿ ಅಥವಾ ಡೈನ ಅದಕ್ಕೆ ಆ್ಯಡ್ ಮಾಡ್ತೀವಿ ಫ್ಲೋರೋಸೆನ್ಸ್ ಮೈಕ್ರೋಸ್ಕೋಪ್ನಲ್ಲಿ. ಓಕೆ. ಈಗ ಮೈಕ್ರೋಸ್ಕೋಪ್ನ ಯೂಸಸ್ ಮತ್ತು ಅಪ್ಲಿಕೇಶನ್ಸ್ನ ನೋಡೋಣ. ದ ಮೈಕ್ರೋಸ್ಕೋಪ್ ಈಸ್ ಯೂಸ್ಡ್ ಇನ್ ವೆರೈಟಿ ಆಫ್ ಸೈಂಟಿಫಿಕ್ ಫೀಲ್ಡ್ಸ್ ಫಾರ್ ಮೆನಿ ಡಿಫರೆಂಟ್ ಪರ್ಪಸಸ್, ವೆದರ್ ಇಟ್ be in forensic or traditional medical science. Okay. ಮೈಕ್ರೋಸ್ಕೋಪ್ನ ನಾವು ಫೋರೆನ್ಸಿಕ್ನಲ್ಲಿ ಕ್ರಿಮಿನಲ್ ಕೇಸಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತೀವಿ, ಮತ್ತು ಸಾಂಪ್ರದಾಯಿಕವಾದಂಥ ವೈದ್ಯಕೀಯ ವಿಜ್ಞಾನದಲ್ಲಿಯೂ ಕೂಡ ಮೈಕ್ರೋಸ್ಕೋಪ್ಗಳನ್ನು ಯೂಸ್ ಮಾಡ್ತೀವಿ. ದ ಮೈಕ್ರೋಸ್ಕೋಪ್ ಈಸ್ ಆ್ಯನ್ ಇಂಡಿಸ್ಪೆನ್ಸಿಬಲ್ ಇನ್ಸ್ಟ್ರೂಮೆಂಟ್. ಓಕೆ. ಫಸ್ಟ್ ಇದನ್ನು ಟಿಶ್ಯೂ ಅನಲೈಸಿಸ್ನಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಇಟ್ ಈಸ್ ಎ ಕಾಮನ್ ಫಾರ್ ಹಿಸ್ಟೋಲಜಿಸ್ಟ್ ಟು ಸ್ಟಡಿ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್ ಯೂಸಿಂಗ್ ದ ಮೈಕ್ರೋಸ್ಕೋಪ್. ಓಕೆ. ಜೀವಕೋಶಗಳ ಬಗ್ಗೆ ಅಥವಾ ಟಿಶ್ಯೂಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಂದ್ರೆ ಮೈಕ್ರೋಸ್ಕೋಪ್ಗಳನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಎ ಸೆಕ್ಷನ್ ಆಫ್ ಟಿಶ್ಯೂ ಇಸ್ ಟೇಕನ್ ಫಾರ್ ಅನಾಲೈಸಿಸ್, histologists can use a microscope in combination with other tools to determine if the sample is cancerous. ಒಂದು ಟಿಶ್ಯೂ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ, ಟಿಶ್ಯೂ ಸೆಕ್ಷನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ ಮೈಕ್ರೋಸ್ಕೋಪ್ನ ನಾವು ಬಳಸ್ತೀವಿ ಇನ್ ಕಾಂಬಿನೇಷನ್ ವಿತ್ ಅದರ್ ಟೂಲ್ಸ್. ಓಕೆ. ಟು ಡಿಟರ್ಮೈನ್ ಇಫ್ ದ ಸ್ಯಾಂಪಲ್ ಈಸ್ ಕ್ಯಾನ್ಸರಸ್. ಆ ಸ್ಯಾಂಪಲ್ ನಾವು ಅಬ್ಸರ್ವ್ ಮಾಡ್ತಿರುವಂತಹ ಸ್ಯಾಂಪಲ್ ಕ್ಯಾನ್ಸರಸ್ ಇದೆಯೋ ಇಲ್ಲೋ ಅನ್ನೋದನ್ನು ಸ್ಟಡಿ ಮಾಡೋದಕ್ಕೆ ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಮೈಕ್ರೋಸ್ಕೋಪ್ ಈಸ್ ಟು ಎಕ್ಸಾಮಿನಿಂಗ್ ದ ಫೋರೆನ್ಸಿಕ್ ಎವಿಡೆನ್ಸ್. ಓಕೆ. ಫೋರೆನ್ಸಿಕ್ ಎವಿಡೆನ್ಸ್ನ ನಾವು ಅಬ್ಸರ್ವ್ ಮಾಡಬೇಕಾದ್ರೆ ಮೈಕ್ರೋಸ್ಕೋಪ್ ನಮಗೆ ಬಹಳ ಯೂಸ್ ಆಗುತ್ತೆ. ಎವಿಡೆನ್ಸ್ ಕಲೆಕ್ಟೆಡ್ ಎಟ್ ಎ ಕ್ರೈಮ್ ಸೀನ್ ಮೇ ಕಂಟೈನ್ ಇನ್ಫಾರ್ಮೇಷನ್ ದಟ್ ಈಸ್ ನಾಟ್ ವಿಸಿಬಲ್ ಟು ದ ನೇಕ್ಡ್ ಐ. ಇದು ಕ್ರಿಮಿನಲ್ ಇನ್ಸಿಡೆಂಟ್ ಆದಾಗ ಅದರಲ್ಲಿ ಸಿಕ್ಕಿರುವಂತಹ ಒಂದು ಎವಿಡೆನ್ಸ್ಗಳನ್ನು ನಾವು ಸ್ಟಡಿ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಆ ಸ್ಪಾಟ್ನಲ್ಲಿ ಸಿಗುವಂಥ ವಸ್ತುಗಳನ್ನು, ಅದರಲ್ಲಿ ಫಿಂಗರ್ ಪ್ರಿಂಟ್ಸ್ ಯಾವುದಿದೆ ಅಥವಾ ಬ್ಲಡ್ ಹತ್ತಿದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಮಗೆ ಮೈಕ್ರೋಸ್ಕೋಪ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಇಸ್ ದ ಡಿಟರ್ಮೈನಿಂಗ್ ದ ಹೆಲ್ತ್ ಆಫ್ ಆ್ಯನ್ ಇಕೋಸಿಸ್ಟಮ್. ಒಂದು ಪರಿಸರ ವ್ಯವಸ್ಥೆಯ ಆರೋಗ್ಯವನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಮೈಕ್ರೋಸ್ಕೋಪ್ ಬಹಳ ಉಪಯುಕ್ತ ನಮಗೆ. ಇಟ್ ಈಸ್ ಕಾಮನ್ ಫಾರ್ ಫೀಲ್ಡ್ ಬಯಾಲಜಿಸ್ಟ್ ಟು ಮಾನಿಟರ್ ದ ಹೆಲ್ತ್ ಆಫ್ ಎ ಪರ್ಟಿಕ್ಯುಲರ್ ಇಕೋಸಿಸ್ಟಮ್. ಯಾವುದಾದ್ರೂ ಒಂದು ಪರಿಸರ ವ್ಯವಸ್ಥೆ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ನಮಗೆ ಈ ಮೈಕ್ರೋಸ್ಕೋಪ್ ಬಹಳ ಯೂಸ್ ಆಗುತ್ತೆ. ಸಚ್ ಆಸ್ ಸ್ಟ್ರೀಮ್ ಬೈ ಯೂಸಿಂಗ್ microscopes to identify the number and diversity of organisms in a particular region over time. Okay. ಯಾವುದೇ ಒಂದು ಕ್ಷೇತ್ರದಲ್ಲಿ ಅದರಲ್ಲಿ ಯಾವ್ಯಾವ ನಮಗೆ ಸೂಕ್ಷ್ಮ ಜೀವಿಗಳಿದ್ದಾವೆ, ಅದರಲ್ಲಿರುವಂಥ ವಿವಿಧತೆಗಳನ್ನು ನಾವು ಸ್ಟಡಿ ಮಾಡ್ತಾ ಇರ್ತೀವಲ್ಲ, ಅದರಲ್ಲಿ ನಮಗೆ ಸೂಕ್ಷ್ಮ ದರ್ಶಕದ ಅವಶ್ಯಕತೆ ಇರುತ್ತೆ. ಓಕೆ. ನೆಕ್ಸ್ಟ್ ಅಪ್ಲಿಕೇಶನ್ ಇಸ್ ದ ಸ್ಟಡಿಂಗ್ ಅಟಾಮಿಕ್ ಸ್ಟ್ರಕ್ಚರ್ಸ್. ಅಣುವಿನ ಬಗ್ಗೆ ನಾವು ಅಟಾಮಿಕ್ ಸ್ಟ್ರಕ್ಚರ್ನ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಕೂಡ ಮೈಕ್ರೋಸ್ಕೋಪ್ ನಮಗೆ ಬಹಳ ಉಪಯುಕ್ತ. ಪವರ್ಫುಲ್ ಮೈಕ್ರೋಸ್ಕೋಪ್ ಸಚ್ ಆಸ್ ಅಟಾಮಿಕ್ ಫೋರ್ಸ್ ಮೈಕ್ರೋಸ್ಕೋಪ್
have aided scientists in studying the surfaces of individual atoms. ಒಂದೊಂದು ಅಣುಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಂದ್ರೆ ಅದರದ್ದು ಸರ್ಫೇಸಸ್ಗಳನ್ನು ಸ್ಟಡಿ ಮಾಡಬೇಕಂದ್ರೆ ಪವರ್ಫುಲ್ ಮೈಕ್ರೋಸ್ಕೋಪ್ಸ್ಗಳನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಅಟಾಮಿಕ್ ಫೋರ್ಸ್ ಮೈಕ್ರೋಸ್ಕೋಪ್, ಇದನ್ನು ಬಳಸೋದ್ರಿಂದ ನಾವು ಈಸಿಯಾಗಿ ಅಟಾಮಿಕ್ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡಬಹುದು. This is all about the microscopes, and this completes your geometrical optics unit.